ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅಕ್ರಮವಾಗಿ ನೆಲೆಸಿರುವಂತಹ ವಿದೇಶಿಯರ ಪತ್ತೆ ಹಚ್ಚುವ ಕಾರ್ಯಾಚರಣೆ ತೀವ್ರಗೊಂಡಿದೆ. ಹಲವೆಡೆ ದಾಳಿ ಮಾಡಿ ಬಾಂಗ್ಲಾ ಪ್ರಜೆಗಳನ್ನು ವಶಕ್ಕೆ ಪಡೆಯಲಾಗಿದೆ. ಈ ವೇಳೆ ಜೈ ಬಾಂಗ್ಲಾ ಎಂದು ಮುಸ್ಲಿಂ ಮಹಿಳೆ ಘೋಷಣೆ ಕೂಗಿರುವುದು ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿಸಿದೆ. ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಅಕ್ರಮ ಬಾಂಗ್ಲಾ ವಲಸಿಗರ ತಾಣವಾಯ್ತ ಬೆಂಗಳೂರು. ನಕಲಿ ದಾಖಲೆ ಸೃಷ್ಟಿಸಿ ಭಾರತಕ್ಕೆ ಎಂಟ್ರಿ ಕೊಟ್ಟ ಬಾಂಗ್ಲಾ ಪ್ರಜೆಗಳು. ಬಾಂಗ್ಲಾ ಪ್ರಜೆಗಳ ಪತ್ತೆ ಬೆನ್ನಲ್ಲೇ ಜೈ ಬಾಂಗ್ಲಾ ಎಂದ ಮುಸ್ಲಿಂ ಮಹಿಳೆ. ಭಾರತ್ ಮಾತಾ ಕಿ ಬೋಲೋ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಹೌದು, ಕಳೆದೊಂದು ವಾರದಿಂದ ಬೆಂಗಳೂರಿನ ಹಲವೆಡೆ ವಿದೇಶಿ ಪ್ರಜೆಗಳ ಶೋಧ ಕಾರ್ಯ ನಡೀತಾ ಇದೆ. ಸರಣಿ ರೇಡ್ ಮಾಡಲಾಗಿದ್ದು ನೂರಾರು ಮಂದಿ ಅಕ್ರಮ ಬಾಂಗ್ಲಾ ವಲಸಿಗರು ಪತ್ತೆಯಾಗುತ್ತಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಆನೇಕಲ್ ಉಪ ವಿಭಾಗದ ಪೊಲೀಸರು ಶಂಕಿತ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಸರಣಿ ಕಾರ್ಯಾಚರಣೆ ನಡೆಸಿ ಒಟ್ಟು 71 ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ, ಹೆಬ್ಬಗೋಡಿ, ಬೇಗೂರು, ಆನೇಕಲ್, ಬನ್ನೇರುಘಟ್ಟ ಮತ್ತು ಅತ್ತಿಬೆಲೆ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಬಾಂಗ್ಲಾ ಪ್ರಜೆಗಳನ್ನ ವಶಕ್ಕೆ ಪಡೆಯಲಾಗಿದೆ. ಪೊಲೀಸರ ಪರಿಶೀಲನೆ ವೇಳೆ ನಕಲಿ ಪಾಸ್ಪೋರ್ಟ್, ಆಧಾರ್ ಕಾರ್ಡ್ ಸೇರಿದಂತೆ ವಿವಿಧ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ಬಾಂಗ್ಲಾದೇಶದಿಂದ ಭಾರತಕ್ಕೆ ಎಂಟ್ರಿ ಕೊಟ್ಟಿರುವುದು ಬೆಳಕಿಗೆ ಬಂದಿದೆ. ಸತತವಾಗಿ 3 ದಿನದಿಂದ ಹಿಂದೂ ಕಾರ್ಯಕರ್ತರು, ನಮ್ಮ ಎಲ್ಲ ಹಿಂದೂ ಸಂಘಟನೆ ಮುಖಂಡರು ನಾವು ಅಕ್ರಮ ಬಾಂಗ್ಲಾ ವಲಸಿಗರನ್ನ ತೋರಿಸ್ತಾನೆ ಇದ್ದೀವಿ. ಇಂತಿಂತ ಇದ್ದಾರೆ ವಿತ್ ಸಾಕ್ಷಿ ಸಮೇತ ಎವಿಡೆನ್ಸ್ ಪ್ರಕಾರ ಹಿಡ್ಕೊಡ್ತಾ ಇದ್ದೀವಿ. ಆದರೂ ಸರ್ಕಾರ ಇದಕ್ಕೆ ಗಂಭೀರವಾಗಿ ಕ್ರಮ ಜರುಗಿಸ್ತಾ ಇಲ್ಲ. ನಾನು ಸರ್ಕಾರಕ್ಕೆ ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ, ಅಷ್ಟು ಮಾಹಿತಿಯನ್ನು ಇವತ್ತು ನಮ್ಮ ಡಾಕ್ಟರ್ ಜಿ ಅವರು ಅವರೇ ಖುದ್ದು ಬಂದು ಅವ್ರಿಗೆ ಗೊತ್ತಾಗೋ ಮಾಹಿತಿ ನಿಮ್ಮ ಹತ್ರಕ್ಕೆ ಸಿಗಲ್ವಾ? ನಮ್ಮ ಹತ್ರ ಇಂಟೆಲಿಜೆನ್ಸ್ ಇಲ್ಲ, ನಮ್ಮ ಹತ್ರ ಗೃಹ ಇಲಾಖೆ ಇಲ್ಲ, IAS IPS ಮಾಡಿರೋರು ನಾವಲ್ಲ, ನೀವು ಅಧಿಕಾರಿಗಳಿರೋದು ನಿಮ್ಮ ಹತ್ರ ಸಿದ್ದರಾಮಯ್ಯನವರೇ. ಇನ್ನು ಬಾಂಗ್ಲಾ ಪ್ರಜೆಗಳ ಪತ್ತೆ ಬೆನ್ನಲ್ಲೇ ಎಲೆಕ್ಟ್ರಾನಿಕ್ ಸಿಟಿ ಉಪ ವಿಭಾಗದ ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೋಡು ಎಂಬಲ್ಲಿ ಮುಸ್ಲಿಂ ಮಹಿಳೆ ಜೈ ಬಾಂಗ್ಲಾ ಎಂಬ ದೇಶ ವಿರೋಧಿ ಘೋಷಣೆ ಕೂಗಿದ್ದು ಮುಸ್ಲಿಂ ಮಹಿಳೆಯನ್ನ ಪೊಲೀಸರು ಬಂಧಿಸಿದ್ದಾರೆ. ಪಶ್ಚಿಮ ಬಂಗಾಳದ ಸರ್ಬಾನು ಖಾತೂನ್ ಬಂಧಿತ ಮಹಿಳೆಯಾಗಿದ್ದಾಳೆ. ಕಳೆದ 3 ದಿನಗಳ ಹಿಂದೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಅಕ್ರಮ ವಲಸಿಗರ ಕುರಿತು ಹುಲಿಮಂಗಲದ ಪೋಡು ಬಳಿ ಕಾರ್ಯಾಚರಣೆ ನಡೆಸಿ ಶೆಡ್ಗಳ ಮೇಲೆ ದಾಳಿ ನಡೆಸಿದ್ರು. ಅಮಿತ್ ಶಾ ಜಿ ಅವ್ರಿಗೆ ಕೇಳ್ತಾ ಇದ್ದೇನೆ, ನರೇಂದ್ರ ಮೋದಿ ಅವ್ರಿಗೆ ಕೇಳ್ತಾ ಇದ್ದೀನಿ, ದಯವಿಟ್ಟು ಕರ್ನಾಟಕಕ್ಕೆ NIA ಕಳಿಸ್ಕೊಡಿ, SIR ನ ಕಳಿಸ್ಕೊಡಿ. ಇಲ್ಲಿ ಎಲ್ಲ ಎಲ್ಲೆಲ್ಲಿದ್ದಾರೆ ಅನ್ನೋ ಮಾಹಿತಿಯನ್ನ ನಾವು ಹಿಂದೂ ಕಾರ್ಯಕರ್ತರು ಕೊಡ್ತೀವಿ. ನಿಮಗೆ ನಾಚಿಕೆ ಆಗಬೇಕು. ನಿಮಗೆ ನಾನು ಬಾಂಗ್ಲಾದೇಶಿ ಅವ್ರಿಗೆ ಹೇಳ್ತಾ ಇದ್ದೀನಿ, ಈ ಕೂಡ್ಲೆ ಬಾಂಗ್ಲಾದೇಶದಲ್ಲಿ ಅಕ್ರಮವಾಗಿ ಬಾಂಗ್ಲಾದೇಶಿಗರು ಯಾರ್ಯಾರು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಬಂದು ನೆಲೆಸಿದ್ದೀರಾ, ನೀವಾಗೆ ಕರ್ನಾಟಕ ಬಿಟ್ಟೋದ್ರೆ ಕೂಡ್ಲೆ ಅಬಿಕಾಬಿ ನೀವು ಕರ್ನಾಟಕ ಬಿಟ್ಟೋದ್ರೆ ಒಳ್ಳೇದು. ಇಲ್ಲ ಅಂತ ಅಂದ್ರೆ ಹಿಂದೂ ಕಾರ್ಯಕರ್ತರು ನಿಮ್ಮ ಜೋಪಡಿಗಳಿಗೆ ನುಗ್ಗಿ ನಿಮ್ಮನ್ನು ಆಚೆಗೆ ಹಾಕ್ತಾರೆ. ಒಟ್ನಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರು ಬಾಂಗ್ಲಾ ಪ್ರಜೆಗಳ ಆಶ್ರಯ ತಾಣವಾಗ್ತಿದೆಯಾ ಎನ್ನುವ ಆತಂಕ ಮನೆ ಮಾಡಿದೆ. ನಕಲಿ ದಾಖಲೆ ಸೃಷ್ಟಿಸಿ ದೇಶಕ್ಕೆ ಎಂಟ್ರಿ ಕೊಡುತ್ತಿದ್ದು ಗಡಿಯಲ್ಲಿ ಯಾವ ರೀತಿ ಭದ್ರತೆ ಇದೆ ಅನ್ನೋ ಬಗ್ಗೆ ಕೂಡ ಚರ್ಚೆಯಾಗುತ್ತಿದೆ. ಇನ್ನಾದರೂ ಕೇಂದ್ರ ಸರ್ಕಾರ ಗಡಿಯಲ್ಲಿ ಭದ್ರತೆಯನ್ನ ಹೆಚ್ಚಿಸಿ ಅಕ್ರಮವಾಗಿ ದೇಶಕ್ಕೆ ಎಂಟ್ರಿ ಕೊಡುವ ನುಸುಳುಕೋರರಿಗೆ ಕಡಿವಾಣ ಹಾಕಬೇಕಿದೆ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.